ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಸೌಮ್ಯ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವ್. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ ಪ್ರೆಸ್ ಮಾಡಿ. ಹೇಗೆ ಮಾಡೋದು, ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ. ಎಲ್ಲರೂ ವೆಜಿಟೇಬಲ್ ಪಲಾವ್ನ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ನಾನಿಲ್ಲಿ ಆಲೂಗೆಡ್ಡೆ ಯೂಸ್ ಮಾಡ್ತಾಯಿಲ್ಲ, ಬಟಾಣಿ ಯೂಸ್ ಮಾಡ್ತಾಯಿಲ್ಲ. ಆಲೂಗೆಡ್ಡೆ ಬಟಾಣಿ ಯೂಸ್ ಮಾಡ್ದೇ ಹೇಗೆ ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ನೋಡೋಣ. ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡಿ. ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ಪುದೀನ, ಕೊತ್ತಂಬರಿ, ಗೆಡ್ಡೆಕೋಸು ಅಂದರೆ ನವಿಲುಕೋಸು, ಕ್ಯಾರೆಟು, ಹುಳ್ಳಿಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕರಿಬೇವು, ಅಡುಗೆ ಎಣ್ಣೆ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಉಪ್ಪು ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡರು, 3 ಒಣಮೆಣ್ಸಿನ್ಕಾಯಿ ತೊಗೋತಿದ್ದೀನಿ. ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ನಮ್ಮ ಮನೇಲಿ ಜಾಸ್ತಿ, ಸೊ ನಾನು ಆಲ್ಮೋಸ್ಟ್ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು. ಹಿಂಕಾಯಿ ಮತ್ತು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ 2, ಸೋಂಪುಕಾಳು, ಚಕ್ಕೆ 1-2 ಇಂಚು, ಅನಾನಸ್ 2 ತೊಗೊಂಡಿದ್ದೀನಿ, ಟೊಮೊಟೊ 2. ನೆಕ್ಸ್ಟು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು, ತುಂಬ ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಕಾಗಿಲ್ಲ. ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ, ಇದು ಅಷ್ಟೇ ಸೇಮ್ ಸೈಜಲ್ಲೇ ಕಟ್ ಮಾಡಿದ್ರೆ ಸಾಕು, ತುಂಬ ಚಿಕ್ಕದಾಗೇನು ಬೇಡ. ಒಂದು ಪ್ಲೇಟ್ಗೆ ಈರುಳ್ಳಿ ಟೊಮೊಟೊ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಗೆಡ್ಡೆಕೋಸು ಅಂದರೆ ನವಿಲುಕೋಸನ್ನ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ತರಕಾರಿನೂ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊತಿದ್ದೀನಿ, ತುಂಬ ಸ್ಮಾಲಾಗಿ ಕಟ್ ಮಾಡ್ತಿಲ್ಲ. ಮಕ್ಕಳು ತಿನ್ನಲ್ಲ ಅಂತಂದರೆ ನೀವು ಸ್ಮಾಲಾಗೂ ಕಟ್ ಮಾಡ್ಕೊಂಡು ಹಾಕೋಬೋದು. ಚಿಕ್ಕದಾಗಿದ್ದರೆ ಗೊತ್ತಾಗಲ್ಲ, ಮಕ್ಕಳು ರೈಸ್ ಜೊತೆ ತಿಂದುಬಿಡ್ತಾರೆ. ವೆಜಿಟೇಬಲ್ ಪಲಾವ್ ಅಂದರೆ ಹೆಸರೇ ಇರೋ ಹಾಗೆ ವೆಜಿಟೇಬಲ್ ತುಂಬ ಇದ್ರೇ ಚೆನ್ನಾಗಿರೋದು. ವೆಜಿಟೇಬಲ್ ಪಲಾವ್ಗೆ ತರಕಾರಿ ಸಿಕ್ಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಎಷ್ಟು ತರಕಾರಿ ಹಾಕ್ತೀವಿ ಅಷ್ಟು ತುಂಬ ಟೇಸ್ಟಿ ಬರುತ್ತೆ ಪಲಾವ್. ಹುಳ್ಳಿಕಾಯಿ ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ನೋಡಿ ನಾಟಿ ಹುಳ್ಳಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಫಾರಮ್ ಹುಳ್ಳಿಕಾಯಿ ಯೂಸ್ ಮಾಡ್ಬೋದು, ಆದರೆ ನಾಟಿ ಹುಳ್ಳಿಕಾಯಿ ಟೇಸ್ಟ್ ಅಷ್ಟು ಬರೋದಿಲ್ಲ. ಫಾರಮ್ ಹುಳ್ಳಿಕಾಯಿ ಟ್ರೈ ಮಾಡಿ ನೋಡಿ ಒಂದ್ಸರಿ. ನೆಕ್ಸ್ಟು ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಫಸ್ಟೇ ವಾಶ್ ಮಾಡಿ ಆಮೇಲೆ ನಾವು ಕಟ್ ಮಾಡ್ಕೊಳೋದ್ರಿಂದ ವಿಟಮಿನ್ಸ್ ಹೋಗೋದಿಲ್ಲ. ನಾವು ಕಟ್ ಮಾಡಿಬಿಟ್ಟು ವಾಶ್ ಮಾಡೋದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಈಗ ಪುದೀನ ಕೊತ್ತಂಬರಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಪುದೀನ ನಾವು ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಿಂಬೆಹಣ್ಣು ಕಟ್ ಮಾಡಿಕೊಂಡು ಬೀಜನೆಲ್ಲ ತೆಗೆದಿಟ್ಕೊಳ್ಳೋಣ. ಶುಂಠಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಅಷ್ಟೇ ಸ್ಮಾಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ನಾನಿಲ್ಲಿ ಫುಲ್ಲಾಗಿ ಏನು ಬಿಡಿಸ್ತಿಲ್ಲ, ಲೈಟಾಗಿ ಬಿಡಿಸಿ ಹಾಕ್ತಾಯಿದ್ದೀನಿ. ಲೈಟಾಗಿ ಸಿಪ್ಪೆ ಇದ್ದರೂ ಪರವಾಗಿಲ್ಲ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಪುದೀನ ಕೊತ್ತಂಬರಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಗ್ರೈಂಡ್ ಮಾಡೋದು ಬೇಡ, ತರಿಯಾಗಿದ್ದರೆ ಸಾಕು. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. 1 ಗ್ಲಾಸ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಿದೆ. ಇವಾಗ ಪಲಾವ್ ಎಲೆ, ಚಕ್ಕೆ, ಅನಾನಸು, ಸೋಂಪುಕಾಳು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಒಂದು 3 ಮಿನಿಟ್ಸ್ ಆದರೆ ಸಾಕು, ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ ಫ್ರೈ ಆಗೋದಕ್ಕೆ. ಇದು ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊನು ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇವಾಗ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ನೆಕ್ಸ್ಟ್ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹೇಳಿದ್ನಲ್ವ, ಕೊತ್ತಂಬರಿ ಪುದೀನ ನಾವು ಹಾಕ್ಕೊಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗ್ರೀನಾಗಿ ಬರುತ್ತೆ. ನೋಡಿ, ಗ್ರೈಂಡ್ ಮಾಡಿರೋದು ಈ ಥರ ಬಂದಿದೆ ಗ್ರೀನಾಗಿ. ಕುದಿಸ್ಕೋಬೇಕು ಇದನ್ನು. ನೋಡಿ ಈ ಥರ ಕುದೀತಾ ಇದೆ. ಈಗ ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ತುಂಬ ಮಿಕ್ಸ್ ಮಾಡಬಾರ್ದು, ರೈಸ್ ಉದುರುದ್ರಾಗ ಆಗಲ್ಲ. ವಾಟರ್ ಹಾಕ್ತಾ ಇದ್ದೀನಿ.
ಸಾಫ್ಟಾಗಿ ಬೇಕಂದರೆ ಕರೆಕ್ಟಾಗಿ ವಾಟರ್ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಉದುದ್ರಾಗಿ ಬರುತ್ತೆ. ನಾನು ಇಲ್ಲಿ ಕಮ್ಮಿ ಹಾಕ್ಕೋತಾ ಇದ್ದೀನಿ, 1/2 ಗ್ಲಾಸು. 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ, ನಾನು 3.5 ಗ್ಲಾಸ್ ವಾಟರ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡಿದೆ, ಸಾಲ್ಟ್ ಕಮ್ಮಿ ಇತ್ತು, ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾಡಿ ಖಾರ ಬೇಕಿದ್ದು ಚಿಲ್ಲಿ ಪೌಡರ್ ಹಾಕೋಬೋದು. ನೆಕ್ಸ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಫುಲ್ಲು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ ಕರ್ಡ್ ಕೂಡ ಯೂಸ್ ಮಾಡ್ಕೋಬೋದು. ಕರ್ಡ್ ಯೂಸ್ ಮಾಡೋದ್ರಿಂದ ಸಾಫ್ಟಿಗೆ ಬರುತ್ತೆ ರೈಸು. ಲೆಮನ್ ಯೂಸ್ ಮಾಡೋದ್ರಿಂದ ಉದ್ರಾಗಿ ಬರುತ್ತೆ. ಲಾಸ್ಟಲ್ಲಿ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊತಿದ್ದೀನಿ. ಪಲಾವ್ ಮಾಡಿದ್ಮೇಲೆ ಮೊಸರು ಬಜ್ಜಿ ಬೇಕಲ್ವಾ, ಸೊ ಕುಕ್ಕರ್ 2 ವಿಷಲ್ ಬರೋ ಅಷ್ಟರಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸರು ಬಜ್ಜಿಗೆ ಬೇಕಾಗಿರೋ ಐಟಮ್ಸು: ಮೊಸರು, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮಾಲಾಗಿ, ಕೊತ್ತಂಬರಿ, ಈರುಳ್ಳಿನೂ ಸ್ಮಾಲಾಗಿ ಕಟ್ ಮಾಡಿದ್ದೀನಿ, ಟೊಮೊಟೊ, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮಾಲಾಗಿ. ಇದೆಲ್ಲ ಆ್ಯಡ್ ಮಾಡೋಣ ಒಂದೊಂದಾಗಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಇದೆ. ಇದನ್ನು 2 ವಿಷಲ್ ಕೂಗಿಸ್ಕೊತಿದ್ದೀನಿ. 2 ವಿಷಲ್ ಆಗಿದೆ, ಪಲಾವ್ ರೆಡಿ ಇದೆ. ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಇವತ್ತಿನ ವೆಜಿಟೇಬಲ್ ಪಲಾವ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್.